ध्यायन् प्रचन्द्रमा स्थिरते। ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿರುವುದಾಗಿ ಈಗಾಗಲೇ ಹೇಳಿಕೊಂಡಿರುವ ಸಮಾಜ ಸೇವಕ ಹರೀಶ್ ಕೆ ರೆಡ್ಡಿ ಕಳೆದ ಹಲವು ವರ್ಷಗಳಿಂದ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಗುರುತಿಸಿಕೊಂಡಿದ್ದಾರೆ. ಈ ಹಿಂದೆ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಬಡ ಕುಟುಂಬಗಳಿಗೆ ಗೋವುಗಳನ್ನು ವಿತರಿಸಿ ಗಮನ ಸೆಳೆದಿದ್ರು. ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿರುವ ವಿಶ್ವ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ ಅವರು ಕ್ಷೇತ್ರದ ಜನರ ಸುಖ ಸಮೃದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ರು. ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ಇವತ್ತಿನ ದಿನ ಅನೇಕರು ನಮ್ಮ ಹತ್ರ ಪ್ರತಿದಿನ ಬಂದು ನಮ್ಮನ್ನು ಏನೋ ಒಂದು ಕಾರ್ಯಕ್ರಮಗಳಿಗೆ ನಮ್ಮ ಹತ್ರ ವೈಯಕ್ತಿಕವಾಗಿ ಬಂದು ಗೊತ್ತಿರೋ ಅಂಥವ್ರು ನಮ್ಮ ಹತ್ರ ಹಣ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಯಾರ್ಯಾರು ಗೊತ್ತಿಲ್ಲದೆ ಇರೋರು ಇರ್ತಾರೆ, ಅಂಥವ್ರಿಗೂ ಕೂಡ ಈ ಉಪಯೋಗ ಆಗಲಿ. ಯಾರ್ಯಾರು ಬಡವರು ಇದ್ದಾರೆ ಅವ್ರಿಗೆ ಇದೊಂದು ಉಪಯೋಗ ಆಗಿ ಇವತ್ತು ಹುಟ್ಟಿದಾಗ ಎಲ್ಲರೂ ಜೊತೆಯಲ್ಲಿರ್ತಾರೆ, ಸಂಬಂಧಗಳು ಬರ್ತದೆ, ರಕ್ತ ಸಂಬಂಧಗಳು ಬರ್ತಾರೆ, ಸ್ನೇಹ ಬಳಗ ಬರ್ತಾರೆ. ಅದಕ್ಕೂ ಮೀರಿ ಇರೋರೆಲ್ಲರೂ ಕೂಡ ಒಂದು ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ. ಸಾವು ಕೂಡ ನನ್ನ ಪ್ರಕಾರ ಪರಮೇಶ್ವರನ ಪ್ರಕಾರ ಶುಭ ಕಾರ್ಯ ಆಗಿರೋದ್ರಿಂದ ಇವತ್ತು ಆ ಭೋಗನಂದೀಶ್ವರನ ಆಶೀರ್ವಾದದಿಂದ ನಾನಿವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಸರ್. ದೇವರ ದರ್ಶನದ ಬಳಿಕ ಮಾತನಾಡಿದ ಹರೀಶ್ ಕೆ ರೆಡ್ಡಿ, ಬಡ ಕುಟುಂಬಗಳ ಕಷ್ಟದ ಸಮಯದಲ್ಲಿ ನೆರವಾಗುವ ಉದ್ದೇಶದಿಂದ ಹೊಸ ಯೋಜನೆ ಘೋಷಿಸಿದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ಕಡು ಬಡ ಕುಟುಂಬದ ಸದಸ್ಯರು ಮೃತಪಟ್ಟರೆ ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ತಲಾ 5,000 ರೂಪಾಯಿ ಆರ್ಥಿಕ ನೆರವು ನೀಡಲಾಗುವುದೆಂದು ತಿಳಿಸಿದರು. ಅಂತ್ಯಕ್ರಿಯೆ ಸೇರಿದಂತೆ ತುರ್ತು ವೆಚ್ಚಗಳಿಗೆ ಈ ನೆರವು ಉಪಯೋಗವಾಗಲಿದೆ ಎಂದು ಹೇಳಿದರು. ನನ್ನ ಸುತ್ತ ಇರೋರೆಲ್ಲ ನಾಯಕರೇ, ಎಲ್ಲರೂ ಯುವಕರೇ. ಯುವ ಶಕ್ತಿ ಮುಂದೆ ಯಾವ ನಾಯಕ ಶಕ್ತಿನೂ ಕೆಲಸ ಮಾಡಲ್ಲ. ಆದರೂ ನಾನು ತಾವು ಕೇಳಿದ್ದಕ್ಕೊಂದು ಉತ್ತರ ಕೊಡ್ತಾ ಇದ್ದೀನಿ. ಇವತ್ತು ಅನೇಕರು ಹಲವಾರು ರೀತಿ ನನ್ನ ಜೊತೆ ತೆರೆ ಹಿಂದೆ ನನ್ನ ಜೊತೆ ನಿಂತ್ಕೊಂಡಿದ್ದಾರೆ. ಪಾಪ ಅವರೆಲ್ರಿಗೂ ಕೂಡ ನಾನು ಚಿರಋಣಿ ಆಗಿರ್ತೀನಿ. ಅನೇಕರು ನಮ್ಮ ಜೊತೆ ನಿಂತ್ಕೊಂಡಿರೋದ್ರಿಂದನೇ ನಾವು ಇಂಥ ಎಲ್ಲ ಕೆಲಸಗಳು, ದೊಡ್ಡ ದೊಡ್ಡ ಕಾರ್ಯಗಳು, ಇನ್ನೊಂದು ಮತ್ತೊಂದು ಎಲ್ಲ ಮಾಡೋಕ್ಕೆ ಕೂಡ ಅವ್ರದ್ದೇ ಆಶೀರ್ವಾದನೂ ಇದೆ. ಹಂಗಾಗಿ ನಾನು ಇವತ್ತಿನ ದಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ದುಃಖದ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ಕಡು ಬಡ ಕುಟುಂಬಗಳಿಗೆ ಆರ್ಥಿಕ ಆಸರೆಯಾಗುವ ಉದ್ದೇಶದಿಂದ ಘೋಷಿಸಲಾದ ಈ ಯೋಜನೆ ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ಮಾನವೀಯ ನೆಲೆಯಲ್ಲಿ ಆರಂಭಿಸಿರುವ ಈ ಸಹಾಯಧನ ಯೋಜನೆ ಕ್ಷೇತ್ರದಲ್ಲಿ ಸಮಾಜ ಸೇವೆಯ ಮತ್ತೊಂದು ಹೆಜ್ಜೆಯಾಗಿ ಪರಿಗಣಿಸಲಾಗುತ್ತಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. भागन्धेवेभ्यो विदधात्यायन् प्रचन्द्रमा स्थिरते दीर्घमायुः।